ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಡೆಲಿವರಿ ಫೀಲ್ಡ್ಗೆ ಬರಬೇಕು ಅಂತ ಅಂದ್ಕೊಂತಿರ್ತಾರಲ್ಲ, ಅವ್ರಿಗೆಲ್ಲ ಇದು ಒಂಥರ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವಾಗ ಆರ್ಡ್ರ್ ಸಿಕ್ಕಾಬಟ್ಟೆ ಪಿಕಪ್ ಆಗಿದೆ ಬೆಂಗಳೂರಲ್ಲಿ. ಸ್ವಲ್ಪ ಸಿಟಿಗೆ ಎಂಟ್ರಿ ಕೊಟ್ಟರೆ ಸಾಕು, ಸಿಕ್ಕಾಬಟ್ಟೆ ಆರ್ಡ್ರ್ ಎಲ್ಲ ಕಡೆ ಬೆಂಕಿ ಬೆಂಕಿ ಆರ್ಡ್ರ್ ಬರ್ತಾ ಇದೆ. ಯಾವ ಯಾವ ಆ್ಯಪಲ್ಲಿ ಆರ್ಡ್ರ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲೆಲ್ಲಿ ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಪರ್ ಡೇಗೆ, ಇವಾಗ ಹೆಂಗಿದೆ ಡೆಲಿವರಿ ಫೀಲ್ಡ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಯಾಕೆಂದರೆ ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರ್ತೀವಿ. ಡೆಲಿವರಿ ಫೀಲ್ಡ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಏನಿದೆ ತಿಳಿಸ್ಕೊಡ್ತಾ ಇರ್ತೀವಿ ಎವ್ರಿಡೇ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆನೇ ಹೇಳ್ತೀನಿ. ರಾಪಿಡೋ ಬೈಕ್ ಟ್ಯಾಕ್ಸಿ ಸ್ವಲ್ಪ ಕಡಿಮೆನೇ ಬೇರೆಯವ್ರಿಗೆ ಡಿಫೆಂಡ್ ಮಾಡಿದ್ರೆ, ಯಾಕೆಂದರೆ ಸಿಟಿ ಒಳಗಡೆ ಹೆವಿ ಆರ್ಡ್ರ್ ಇದೆ. ಸ್ವಲ್ಪ ಔಟ್ ಸೈಡಲ್ಲಿ ಕಮ್ಮಿ ಕೊಡ್ತಾ ಇದ್ದಾನೆ. ಸಿಟಿಯಿಂದ ಹೊರಗಡೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಸಿಟಿ ಬಂಪ್ಸಂದ್ರೆ ಈ ಭಾಗದಲ್ಲೆಲ್ಲ ಸ್ವಲ್ಪ ಕಡಿಮೆ ಕೊಡ್ತಾ ಇದೆ. ಯಾಕೆಂದರೆ ಬ್ಯಾಡ್ ಪರ್ಫಾರ್ಮೆನ್ಸ್ ಇರೋರಿಗೆ ಆರ್ಡರ್ ಶೋ ಮಾಡ್ತಾ ಇಲ್ಲ, ಬೆಸ್ಟ್ ಇರೋರಿಗೆಲ್ಲ ಚೆನ್ನಾಗಿ ಆರ್ಡರ್ ಬರ್ತಾ ಇದೆ. ಮತ್ತೇನು ಹೊಸ್ದಾಗಿ ಯಾರು ನ್ಯೂ ಜಾಯ್ನ್ ಆಗಿ ಬರ್ತಾರಲ್ವ, ಇಂಥವ್ರಿಗೆಲ್ಲ ಆರ್ಡರ್ ಚೆನ್ನಾಗಿ ಕೊಡ್ತಾನೆ. ಯಾವುದೇ ಕಂಪ್ನಿಲಾದರೂ ಅಷ್ಟೇ, ಹೊಸ್ದಾಗಿ ಏನು ಕಂಪ್ನಿಗೆ ನ್ಯೂ ಜಾಯ್ನ್ ಆಗ್ತಾರಲ್ಲ ಡೆಲಿವರಿ ಫೀಲ್ಡ್ಗೆ, ಅವರಿಗೆಲ್ಲ ಚೆನ್ನಾಗಿ ಆರ್ಡರ್ ಕೊಡ್ತಾನೆ. ಯಾಕೆಂದರೆ ಕೆಲಸ ಬಿಟ್ಟು ಹೋಗಬಾರ್ದು, ಇವರು ನಮ್ಮ ಕಂಪ್ನಿಲಿ ಇರಬೇಕು ಅನ್ನೋದಕ್ಕೋಸ್ಕರ 1 or 2 months ಚೆನ್ನಾಗಿ ಅರ್ನಿಂಗ್ಸ್ ಮಾಡಿಸ್ತಾನೆ. ಯಾವುದಾದ್ರೂ ಕಂಪ್ನಿ ಗೊತ್ತಿರುತ್ತೆ ಯಾರಿಗೆ ಅವರು, ಆಮೇಲೆ ಸ್ವಲ್ಪ ಎತ್ತಿ ಸೈಡ್ಗೆ ಹಾಕೋದು, ಅದೆಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತು. ಅದು ಬಿಟ್ಟರೆ ಪೋರ್ಟರ್ ಅಂತೂ ಇವಾಗ ಅಂತ ಸಿಕ್ಕಾಬಟ್ಟೆ ಆರ್ಡರ್ ಬೆಂಕಿ ಬೆಂಕಿ ಆರ್ಡರ್ ಬರ್ತದೆ. ಎಲೆಕ್ಟ್ರಾನ್ ಸಿಟಿ ದಾಟ್ಬಿಟ್ರೆ ನಮ್ಮ ಏರಿಯಾ ಸಿಟಿ ಒಳಗಡೆ ಹೆವಿ ಆರ್ಡ್ರ್ ಇವಾಗ ಆಲ್ ಓವರ್ ಬೆಂಗಳೂರೇನೆ. ಸಿಟಿ ಇನ್ಸೈಡ್ ಮಾರ್ಕೆಟ್ ಸರೌಂಡಿಂಗ್ ಒಂದು 15-20 ಕಿಲೋಮೀಟ್ರ್ ಸಖತ್ ಆರ್ಡರ್ ಬರ್ತಾ ಇದೆ. ಅಂದರೆ ಲಾಂಗ್ ಇಲ್ಲ, ಆವ್ರೇಜ್ ಒಂದು 100-150-100 ರೂಪಾಯಿ ಒಳಗಡೆ ಲೋಕಲ್ ಆರ್ಡ್ರ್ಗಳು ಸಿಕ್ಕಾಬಟ್ಟೆ ಹೆವಿ ಆರ್ಡ್ರ್. 1 ಸೆಕೆಂಡ್ ಗ್ಯಾಪ್ ಇಲ್ಲ, ನಾನ್ ಸ್ಟಾಪಾಗಿ ಬರ್ತಾ ಇದೆ. ಫುಡ್ ಡೆಲಿವರಿ ಮಾಡೋರಂತೂ ಈ ಥರ ಆರ್ಡ್ರನ್ನ ಚೆನ್ನಾಗಿ ಹೊಡಿಬೋದು. ಯಾಕೆಂದರೆ ಫುಡ್ ಡೆಲಿವರಿಗೆಲ್ಲ ಅವರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ. 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 30 ರೂಪಾಯಿ ಇದೇ ಥರನೇ ಫುಡ್ ಡೆಲಿವರಿ ಬರೋದು. ಅದಕ್ಕೆ ಮೇಲೆ ದೊಡ್ಡ ಆರ್ಡ್ರ್ಗಳೇ ಬರಲ್ಲ. ರೇರು 100-120 ಬರೋದಂದ್ರೆ ರೇರ್ ಎಲ್ಲೋ 10-15 ಕಿಲೋಮೀಟ್ರ್ ಆಗಿದ್ದಾಗ 100-120 ರೂಪಾಯಿ ಕೊಡ್ತಾನೆ. ಅಂಥವ್ರಿಗೆಲ್ಲ ಈಗ ಡೆಲಿವರಿ ಫೀಲ್ಡ್ಗೆ ಏನಾದ್ರು ಬಂದರೆ 60-70 ರೂಪಾಯಿ, 100 ರೂಪಾಯಿ ಆರ್ಡ್ರ್ ಆರಾಮಾಗಿ ಮಾಡ್ಕೋಬೋದು. ಯಾಕೆಂದರೆ ಪಿಕಪ್ ಸ್ವಲ್ಪ ಲಾಂಗ್ ಕೊಡ್ತಾನೆ, ವೆಯ್ಟ್ ಮಾಡಬೇಕು. ಒಂದು 5-10 ನಿಮಿಷ ವೆಯ್ಟ್ ಮಾಡಿದರೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಡೆ ಇರೋದು ಪಿಕಪ್ ಬಂದೇ ಬರುತ್ತೆ. 70-80 ರೂಪಾಯಿ ತಗೊಂಡ್ರೆ ಎಷ್ಟಿರುತ್ತೆ ಕಿಲೋಮೀಟ್ರ್? 3-4 ಕಿಲೋಮೀಟ್ರ್ ಅಷ್ಟೇ. ಬಟ್ ಫುಡ್ ಡೆಲಿವರಿಲಿ ಹಂಗಾಗಲ್ಲ, ನಿಮ್ಗೆ ಕಿಲೋಮೀಟ್ರಿಗೆ 7-8 ರೂಪಾಯಿ ಕೊಡ್ತಾನೆ ಅಷ್ಟೇ. ಅದು ತುಂಬ ಲಾಸು. ಬಟ್ ಪೋಟ್ರಲ್ಲಿ ಅಂತಲೂ ಗೊತ್ತಿರಬೇಕು, 15-20 ರೂಪಾಯಿವರೆಗೂ ಕಿಲೋಮೀಟ್ರ್ ಬೀಳುತ್ತೆ. ಸರ್ಜೇನಾರು ಬಂದರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಏನಾದ್ರು 2-3 ಐಡಿ ಇಟ್ಕೊಂಡಿರೋ ಪೋರ್ಟ್ರಲ್ಲಿ ಮಾರ್ಕೆಟಿಂದ ಆರಾಮಾಗಿ ಹೊಡ್ಕೋಬೋದು. ಈಗ ಮತ್ತೆ 2 ಡೇಸಿಂದ ಸರ್ಜ್ ಆನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲ ಸರ್ಜೆ ಕೊಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ಸುಮಾರು 15-20 ಡೇಸ್ ಆಗಿತ್ತು, ಯಾವುದೇ ಥರ ಸರ್ಜ್ ಬರ್ತಾ ಇರಲಿಲ್ಲ. ಈಗ ಒಂದು 2-3 ಡೇಸಿಂದ ಮತ್ತೆ ಸರ್ಜ್ ಆಗ್ತಾ ಇದ್ದಾನೆ. 10 ರೂಪೀಸು, 20 ರೂಪೀಸು, 30 ರೂಪೀಸ್, ಈ ಥರ ಡಿಮ್ಯಾಂಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಜು. ಹಂಗಾಗಿ 2-3 ಇಲ್ಲ 2 ಪೋರ್ಟ್ ಇದ್ರೂ ಸಾಕು. ಅದ್ರ ಜೊತೆಗೆ ಒಂದು ರಾಪಿಡೋ ಇಲ್ಲ ಒಂದು ಅಂಕಲ್ ಡೆಲಿವರಿ ಇಷ್ಟಿದ್ರೂ ಸಾಕು. ಲೋಕಲ್ ಆರ್ಡರ್ ಮಾಡ್ಕೊಂಡ್ರೂ ಆರಾಮ ಮಾಡ್ಕೋಬೋದು. ನಮ್ಮ ಫ್ರೆಂಡು ಇದ್ದಾರೆ ಲಕ್ಷ್ಮೀಪುತ್ರ, ಮಾರ್ಕೆಟಲ್ಲಿ ಹೋಗಿ ಡೈಲಿ ಒಂದು 10 ಆರ್ಡರ್ ಹೊಡೆದು ಬಿಡ್ತಾನೆ. ಮಧ್ಯಾಹ್ನ ಇಲ್ಲಿಂದ ಹೋಗೋದು 12 ಗಂಟೆಗೆ ಮಾರ್ಕೆಟ್ಗೆ ಹೋದರೆ ಒಂದು 3-4 ಅವರ್, 3-3:30-4 ಗಂಟೆ ಅಷ್ಟೊತ್ತಿಗೆ ಒಂದು 10 ಆರ್ಡರ್ ಅಲ್ಲೇ ಲೋಕಲ್ ಆರ್ಡರ್ ಹೊಡ್ಕೊಂಡ್ರೆ 1000 ರೂಪಾಯಿ ಅಲ್ಲೇ ಮಾಡ್ಕೊತಾನೆ. ಮತ್ತೆ ಮನೆಯಿಂದ ಬರ್ಬೇಕಾದ್ರೆ ಆ ಕಡೆಯಿಂದ ಒಂದು 600-700 ರೂಪಾಯಿ 3 ಐಡಿ ಎತ್ಕೊಂಡು ಬಂದ್ಬಿಡ್ತಾನೆ. ಮ್ಯಾಕ್ಸಿಮಮ್ ಅಷ್ಟೇ, ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಹೊತ್ತಿಗೆ ಬರ್ತಾನೆ. 8 ಅವರ್ಗೆ 2000 ರೂಪಾಯಿ ಎವ್ರಿ ಡೇ ಮಾಡ್ತಾ ಇದ್ದಾನೆ ಅವನು. ಬೇಕಾದ್ರೆ ಡೌಟ್ ಇದ್ದರೆ ಬೇಕಾದ್ರೆ ಅವನ ಜೊತೆಲೇ ಲೈವ್ ದಿವಸ ಮಾತಾಡಿಸಿ ವಿಡಿಯೋ ಮಾಡಿ ತೋರಿಸ್ತೀನಿ ಬೇಕಾದ್ರೆ, ಪ್ರೂಫ್ ಸಮೇತ ಯಾವ್ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾ ಇದೆ ಅಂತ. ಅವನು 2 ಪೋರ್ಟರ್ ಇದೆ, ಒಂದು ರಾಪಿಡೋ ಇದೆ, ಅಂಕಲ್ ಡೆಲಿವರಿ ಇದೆ. ಅಂಕಲಲ್ಲಿ ಆಲ್ಮೋಸ್ಟ್ ಯಾರು ಮಾಡಲ್ಲ, ಕಡಿಮೆನೇ. ರಾಪಿಡೋ 2 ಪೋರ್ಟ್ರು 3 ಐಡಿ ಇಟ್ಕೊಂಡ್ರೆ ಸಾಕು, ದಿನಕ್ಕೆ 2000 ರೂಪಾಯಿ 8 ಅವರಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಷ್ಟೇ. ಹೋಗೋ ಮುಂದೆ ಸಿಟಿ ಕಡೆಗೆ ಒಂದು 500 ರೂಪಾಯಿ ಮಾಡ್ಕೊಂಡ್ರೆ ಮಾರ್ಕೆಟಲ್ಲಿ ಒಂದು 1000 ರೂಪಾಯಿ ಆರಾಮಾಗಿ ಹೊಡ್ಕೋಬೋದು. 3-4 ಅವರ್ ಅಷ್ಟೇ, ಜಾಸ್ತಿನೇ ಬೇಡ. ಯಾಕೆಂದರೆ ಸರ್ಜ್ ಇರುತ್ತೆ, ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಆಗುತ್ತೆ. 30 ರೂಪಾಯಿ ಅಂತ ಎನಿ ಟೈಮ್ ಮಾರ್ಕೆಟಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಎವ್ರಿ ಆರ್ಡ್ರಿಗೆ. ಪ್ರತಿಯೊಂದು ಆರ್ಡ್ರಿಗೂ 30 ರೂಪೀಸ್ ಎಕ್ಸ್ಟ್ರಾ ಪೋರ್ಟಲ್ಲಿ ಬಂದೇ ಬರುತ್ತೆ. ಇನ್ನು ರಾಪಿಡೋನು ಅಷ್ಟೇ, ಅಂಕಲ್ ಅಷ್ಟೇ. ಇವೆಲ್ಲ ಕಂಪ್ನಿನೂ ಮಾರ್ಕೆಟಲ್ಲಿ ಪಿಕಪ್ ಮಾಡೋ ಆರ್ಡ್ರ್ಗಳಿಗೆ ಸರ್ಜ್ ಕೊಡ್ತಾನೆ. ಯಾಕೆಂದರೆ ಹೈ ಡಿಮ್ಯಾಂಡ್ ಏರಿಯಾ ಅದು. ಬೆಂಗಳೂರು ಸಿಟಿಲಿ ಮಾರ್ಕೆಟ್ ಸರೌಂಡಿಂಗ್ SP ರೋಡಲ್ಲಿ, ಗಾಂಧಿನಗರ, ಚಾಮರಾಜಪೇಟೆ ಇಲ್ಲೆಲ್ಲ ಬರ್ತಾವಲ್ಲ ಆರ್ಡ್ರು, ಇಲ್ಲಿ ಬರ್ತಕ್ಕಂಥ ಆರ್ಡ್ರ್ ಬೇರೆ ಎಲ್ಲೂ ಬರಲ್ಲ. ಇಲ್ಲ, ಹೈ ಡಿಮ್ಯಾಂಡ್. ಇಲ್ಲಿ ಎಷ್ಟು ಸಾವಿರ ಲಕ್ಷ ಡೆಲಿವರಿ ಬಯಸಿದ್ರು ಅಲ್ಲಿ ಆರ್ಡ್ರ್ ಪಿಕಪ್ ಡೆಲಿವರಿ ಮಾಡೋಕ್ಕಾಗಲ್ಲ, ಅಷ್ಟು ಹೆವಿ ಆರ್ಡ್ರು. ಒಂದು ನಿಮಿಷಕ್ಕೆ 1000 ಆರ್ಡ್ರ್ ಬುಕ್ಕಿಂಗ್ ಆಗ್ತಾ ಇರುತ್ತೆ ಈ ಏರಿಯಾಗಳಲ್ಲಿ. ಅದಕ್ಕೋಸ್ಕರ ಎಷ್ಟು ಜನ ರೈಡರ್ ಇದ್ರೂ ಸಾಕಾಗಲ್ಲ. ಹಂಗಾಗಿ ಅಲ್ಲಿ ಆರಾಮಾಗಿ ನೀವು 2-3 ಐಡಿ ಇಟ್ಕೊಂಡ್ರೆ 1000 ರೂಪೀಸ್. ಜಸ್ಟ್ ಲಾಂಗ್ ಬೇಡ, 3-4 ಕಿಲೋಮೀಟ್ರು ಎಲ್ಲೆಲ್ಲಿ ಸರ್ಜ್ ಇರುತ್ತೆ. 30 ರೂಪೀಸ್ ಯಾವ ಯಾವ ಏರಿಯಾದಲ್ಲಿ ಆ್ಯಡ್ ಆಗುತ್ತೆ ಅಂಥ ಏರಿಯಾಗಳಿಗೆ ತಗೊಂಡೋಗ್ಬೇಕು. 30 ರೂಪೀಸ್ ಯಾವ ಏರಿಯಾಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ ಇವಾಗಲೇ. SP ರೋಡು, ಚಿಕ್ಕಪೇಟೆಗಂತ ಹೋಗೋಕ್ಕಾಗಲ್ಲ, ಬೇಡ. ಚಿಕ್ಕಪೇಟೆ ಸವಸ ಬಿಟ್ಬಿಡಿ, ಬೇಡ. ಗಾಂಧಿನಗರ, SP ರೋಡು, ಸಂಪಂಗಿರಾಮ ನಗರ, ಸುಧಾಮ್ ನಗರ, ಕಲಾಸಿಪಾಳ್ಯ, ಚಾಮರಾಜಪೇಟೆ, ಅದು ಬಿಟ್ಟರೆ ಮೈಸೂರು ರೋಡಲ್ಲಿ ನ್ಯೂ ತರಗಪೇಟೆ, ಒಂದು 8 ಏರಿಯಾ ಇದ್ದಾವೆ. 8 ಏರಿಯಾದಲ್ಲಿ ವಿಲ್ಸನ್ ಗಾರ್ಡನ್ನು ಅಲ್ಲಿವರೆಗೂ ಬರುತ್ತೆ. ರಿಚ್ಮಂಡ್ ಸರ್ಕಲ್, ಶಾಂತಿನಗರ ಇವೆಲ್ಲ ಕವರ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟ್ರ್ವರೆಗೂ 10 ಏರಿಯಾ, 10 ಕಿಲೋಮೀಟ್ರಲ್ಲಿ 10 ಏರಿಯಾ SP ರೋಡ್ ಸರೌಂಡಿಂಗ್ ಒಂದು 10 ಏರಿಯಾದಲ್ಲಿ 30 ರೂಪೀಸ್ ಎವ್ರಿ ಡೇ ಬೆಳಗಿಂದ ಸಂಜೆವರೆಗೂ ಕಂಪಲ್ಸರಿ ಆ್ಯಡ್ ಆಗುತ್ತೆ ಪ್ರತಿಯೊಂದು ಆರ್ಡ್ರಿಗೂ.
ಇಷ್ಟೇ ಏರಿಯಾದಲ್ಲಿ ಪಿಕಪ್ ಡ್ರಾಪ್, ಅದೇ ಏರಿಯಾದಲ್ಲಿ ಪಿಕಪ್ ಡ್ರಾಪ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಆಗುತ್ತೆ. ಒಂದೇ ಏರಿಯಾ ಕಡೆ ಎರಡೆರಡು ಆರ್ಡ್ರ್ ಆರಾಮಾಗಿ ಸಿಗುತ್ತೆ. 100 ರೂಪಾಯಿ ಆರ್ಡ್ರು ಜಾಸ್ತಿ ಇರಲ್ಲ. 100 ರೂಪಾಯಿ ಆರ್ಡ್ರ್ 3 ಕಿಲೋಮೀಟರ್ ಇರೋದು. ಎಷ್ಟು ಬೀಳುತ್ತೆ ಕಿಲೋಮೀಟ್ರಿಗೆ? 30-35 ರೂಪಾಯಿ ಆರಾಮಾಗಿ ಬೀಳುತ್ತೆ. ಇಂಥ ಆರ್ಡ್ರ್ ಮಾಡಿಕೊಟ್ರೆ ಸಾಕು. ನೀವು ಬೆಳಗ್ಗೆ ಬರ್ತಾ ಮನೆ ಕಡೆ ಯಾವ್ದಾದ್ರು ಬೈಕ್ ಟ್ಯಾಕ್ಸಿನೋ ಇಲ್ಲ ಬೇರೆ ಯಾವ್ದಾರ ಪೋಟ್ರ್ ಯಾವ್ದಾದ್ರು ಒಂದು ಸಿಟಿ ಕಡೆ ಮಾಡ್ಕೊಂಡು ಬಂದು ಮಾರ್ಕೆಟಲ್ಲಿ ಹೊಡ್ಕೊಂಡ್ರು ಆರಾಮಾಗಿ ಆಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಲೋಕಲ್ ಆರ್ಡ್ರ್ ಮಾಡೋಕ್ಕಾಗಲ್ಲ ಗುರು, ಸುಮ್ಮನೆ ಹೇಳ್ತೀಯ, ಅರ್ನಿಂಗ್ಸ್ ಆಗಲ್ಲ ಏನು. ಆಗಲ್ಲ, ಗೊತ್ತು, ಪ್ರಾಬ್ಲಮ್ ಇರುತ್ತೆ. ಹಂಗಂತ ಎಲ್ಲ ಆರ್ಡ್ರೂ ಪ್ರಾಬ್ಲಮ್ ಇರಲ್ಲ. ಯಾವುದೋ 100ಕ್ಕೆ 10 ಆರ್ಡ್ರ್ ಪ್ರಾಬ್ಲಮ್ ಇರ್ಬೋದು. ಲೊಕೇಶನ್ ರಾಂಗ್ ಇರ್ಬೋದು, ಇಲ್ಲ ಮೆಟೀರಿಯಲ್ ರೆಡಿ ಆಗಿರಲ್ಲ, ಇಲ್ಲ ದೊಡ್ಡ ಮೆಟೀರಿಯಲ್ ಕೊಡ್ತಾರೆ, ಏನೋ ಇಶ್ಯೂ ಬಂದೇ ಬರುತ್ತೆ. ಲಾಂಗ್ ಆರ್ಡ್ರಲ್ಲೂ ಬರುತ್ತೆ, ಶಾರ್ಟ್ ಆರ್ಡ್ರಲ್ಲೂ ಬರುತ್ತೆ. ಎಲ್ಲ ಆರ್ಡ್ರಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಇಲ್ದಿರೋ ಯಾವ ಕೆಲಸನೂ ಇಲ್ಲ. ಬಟ್ ಹಂಗಂತವ ಬರೋ ಎಲ್ಲ ಆರ್ಡ್ರ್ ಲೋಕಲ್ ಆರ್ಡ್ರ್ ಸರಿ ಇಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರ್ತೀವಿ, ನಮ್ಮ ಫ್ರೆಂಡ್ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರು ಮಾಡಿರೋದಕ್ಕೆ ಹೇಳ್ತಾರೆ. ನಾವು ಸುಮ್ಮನೆ ಯಾವುದು ಹೇಳಲ್ಲ ನಾನು. ಹಂಗಾಗಿ ಆರಾಮಾಗಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಲೋಕಲ್ ಆರ್ಡ್ರ್. ಸುಮ್ಮನೆ ಲಾಂಗ್ ಹೋಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಂತಾರೆ. ಲಾಂಗ್ ಎಲ್ಲ ಹೋಗಿ ಆ ಆರ್ಡ್ರ್ಗಳಿಗೆ ವೆಯ್ಟ್ ಮಾಡಿ ಈ ಬಿಸಿಲಲ್ಲಿ ಅಷ್ಟು ದೂರ ಹೋಗಿ ಮತ್ತೆ ರಿಟರ್ನ್ ಖಾಲಿ ಬರೋದಕ್ಕಿಂತವ ಅಲ್ಲಿ ಹೋಗೋ ಟೈಮಲ್ಲಿ 4-5 ಅವರಲ್ಲಿ ಇಲ್ಲೇ ಒಂದು 3 ಅವರ್ ಹೊಡ್ಕೊಂಡ್ರು ಆರಾಮಾಗಿ ಒಂದೇ ಟ್ರಿಪ್ಗೆ 3 ಆರ್ಡ್ರ್ ಕಣ್ಣು ಮುಚ್ಕೊಂಡು ಎತ್ಕೊಂಡು ಹೋಗ್ಬೋದು. ಹೋಟ್ರಲ್ಲಿ 2, ರಾಪಿಡ್ ಒಂದೇ ರೂಟ್ ಎತ್ಕೊಂಡು ಹೋದ್ರೆ 3 ಆರ್ಡ್ರ್ ಬಸವನಗುಡಿನೋ ಚಾಮರಾಜಪೇಟೆನೋ 300 ರೂಪಾಯಿ. ಆ ಕಡೆಯಿಂದ ಯಾವ್ದಾರು ಒಂದು ಮಾರಿ ಎಸ್ ಪಿ ರೋಡ್ ಕಡೆಗೆ ಬಿದ್ದೇ ಬೀಳುತ್ತೆ. ಮತ್ತೆ ಒಂದು 100 ರೂಪಾಯಿ ಬೀಳಿ 400 ರೂಪಾಯಿ. ಆರಾಮಾಗಿ ಈ ಥರ ಒಂದು 3 ಟ್ರಿಪ್ ಹೊಡ್ಕೊಂಡ್ರೆ ಒಂದು 1000-1200 ರೂಪಾಯಿ ಮಾರ್ಕೆಟಲ್ಲೇ ಆಗೋಗುತ್ತೆ ಅರ್ನಿಂಗ್ಸ್. ಇನ್ನು ಸಂಜೆ ಬರ್ಬೇಕಾದ್ರೆ ನಿಮ್ಮ ಮನೆ ಕಡೆಗಂತ ಯಾವುದೇ ಒಂದು 200 ರೂಪಾಯಿಗೆ ಏನು ಕಮ್ಮಿ ಇಲ್ವಲ್ಲ. ದೊಡ್ಡ ಆರ್ಡ್ರ್ ಬೇಡ, 400-500 ರೂಪಾಯಿ ಬೇಡ. ಅಟ್ಲೀಸ್ಟ್ ನಿಮ್ಮ ಮನೆ ಕಡೆಗೆ ಒಂದು 200 ರುಪೀಸ್ ಆದ್ರೆ ಕಂಪಲ್ಸರಿ ಸಿಗ್ತವ. 3 ಐಡಿಲಿ 200 ಅಂದ್ರೆ ಒಂದು 600 ರೂಪಾಯಿ ಆಗೋಯ್ತಾ ಆ ಬರೋ ರೂಟ್ಗೆ. ಒಂದು 5-10 ಕಿಲೋಮೀಟರ್ ಮನೆ ಖಾಲಿ ಇದ್ರೂ ಯಾವ್ದಾದ್ರು ಬೈಕ್ ಟ್ಯಾಕ್ಸಿ ಹೊಡ್ಕೊಂಬನ್ನಿ, ಬಂದರೆ ಇಲ್ಲಾಂದ್ರೆ ಮನೆಗೆ ಆರಾಮಾಗಿ ಹೋಗ್ಬೋದು. ಪೆಟ್ರೋಲ್ ಎಲ್ಲ ಖರ್ಚು ತೆಗೆದು 2000 ರೂಪಾಯಿ ಅರ್ನಿಂಗ್ಸ್ ಆರಾಮ ಮಾಡ್ಬೋದು 8 ಅವರಲ್ಲಿ ಡೆಲಿವರಿ ಫೀಲ್ಡಲ್ಲಿ 100% ಆಗುತ್ತೆ. ಯಾಕಂದ್ರೆ ಮಾಡೋ ಹುಡುಗರು ಇದ್ದಾರೆ, ಎಷ್ಟೋ ಜನ ಮಾಡಿ ಲೈವಲ್ಲಿ ವೀಡಿಯೋಗಳೇ ಮಾಡಾಕ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅವ್ರದ್ದೆಲ್ಲ ಯೂಟ್ಯೂಬ್ಗಳಲ್ಲಿ. ಸುಮಾರು ಜನ ಅರ್ನಿಂಗ್ಸ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ ಇಟ್ಕೊಂಡಿರೋರು ಸ್ವಲ್ಪ ಕಷ್ಟ ಮಾಡೋಕ್ಕಲ್ಲ, ಯಾಕಂದ್ರೆ ಅವ್ರು ಪ್ಲ್ಯಾನ್ ಪ್ರಕಾರ ಮಾಡಬೇಕಾಗುತ್ತೆ. ಅತಿ ಲಾಂಗ್ ಹೋದರೆ ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋಗೋಕ್ಕೆ ಚಾರ್ಜ್ ಇರೋಲ್ಲ. ಹಂಗಾಗಿ ಅವರೆಲ್ಲ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿನೇ, ಆವ್ರೇಜ್ 1-1.5 ಅಷ್ಟೇ ಅರ್ನಿಂಗ್ಸ್ ಮಾಡ್ತಾರೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ. ಅದು ಚೆನ್ನಾಗಿ ಆರ್ಡ್ರ್ ಬಂದರೆ. ಅದು ಬಿಟ್ಟರೆ ಇನ್ನು ಪೆಟ್ರೋಲ್ ವೆಹಿಕಲ್ ಅಂತ ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ಹೊಡಿಬೋದು. 2000 ಮಾಡೋರು 2000 ಮೇಲೇ ಮಾಡ್ತಾರೆ. ಬಟ್ ನಾವು ಹೇಳ್ತಾ ಇರೋದು ಮಿನಿಮಮ್ 2000 ಪರ್ ಡೇಗೆ ಅರ್ನಿಂಗ್ಸ್ ಆರಾಮ ಮಾಡ್ಬೋದು. ಇಲ್ಲೇ ಆರ್ಡ್ರ್ ಮತ್ತೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಸಿಟಿ ಒಳಗಡೆ ಸಣ್ಣ ಪುಟ್ಟ ಆರ್ಡ್ರ್ಗಳು ದೊಡ್ಡವೆಲ್ಲ ಯಾವುದೋ ಇಷ್ಟ ತಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ದೊಡ್ಡ ಆರ್ಡ್ರ್ ಎತ್ಕೊಂಡೋಗಿ ಔಟ್ ಆಫ್ ಜೋನಲ್ಲಿ ಕುತ್ಕೋಬೇಕು ಸುಮ್ಮನೆ. ಜಯನಗರ, ಬನಶಂಕರಿ, JP ನಗರ, ಬೊಮ್ಮನಹಳ್ಳಿ, HSR, ಕೋರಮಂಗಲ, ಚಾಮರಾಜಪೇಟೆ ಈ ಸರೌಂಡಿಂಗ್ ಏನಿದಾವಲ್ಲ ಇಷ್ಟರಲ್ಲೇ ಮಾಡ್ಕೊಳ್ಳಿ. ಬೇರೆ ರೂಟ್ ಎಲ್ಲೂ ಹೋಗಬೇಡಿ. ಮಾರ್ಕೆಟ್ಗೆ ಹತ್ರ ಇರುತ್ತೆ, ಒಂದು 5-6 ಕಿಲೋಮೀಟರ್ ನಿಯರ್ ಅಷ್ಟೇ. ಅದು ಬಿಟ್ಬಿಟ್ರೆ ಇಲ್ಲೆಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಇಮಿಡಿಯೇಟ್. ನೀವು ಡೆಲಿವರಿ ಕೊಡೋಕೆ ಮುಂಚೆನೇ ಆರ್ಡ್ರ್ ಶೋ ಮಾಡ್ತಾ ಇರ್ತಾನೆ ಇವಾಗ. ಮುಂಚೆ ಥರ ಇಲ್ಲ, ನೀವು ಒಂದು ಡ್ರಾಪ್ ಆಗಕ್ಕೆ ಮುಂಚೆನೇ ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇರ್ತವೆ. ಎಲ್ಲೂ ಟೈಮೇ ವೇಸ್ಟ್ ಆಗಲ್ಲ ನಿಮಗೆ. ಎತ್ಕೊಂಡು ಹೊಡಿತಾ ಇರ್ಬೋದು. ನೀವು ಸಿಂಗಲ್ ಐಡಿ ಇಟ್ಕೊಂಡು ನೋಡಿದ್ರು ನೀವು ಆರಾಮಾಗಿ 2000 ಅರ್ನಿಂಗ್ಸ್ ಮಾಡ್ಬೋದು ಪರ್ ಡೇಗೆ. ಯಾಕಂದ್ರೆ ಏನು ಅಲ್ಲೆಲ್ಲ ಏನು ಅಷ್ಟು ಬಿಸಿಲಲ್ಲಿ ಲೇಟ್ ಆಗಲ್ಲ. ಎಲ್ಲ ಈ ಕಡೆ ಎಲ್ಲ ಮರಗಳು ಜಾಸ್ತಿ ಇರೋದ್ರಿಂದ ವೆದರ್ ಕೂಲಾಗಿರುತ್ತೆ, ಟ್ರಾಫಿಕ್ ಕಮ್ಮಿ. ಮೈನು ಈ ಏರಿಯಾಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಇರುತ್ತೆ. ಮಧ್ಯಾಹ್ನ ಟೈಮ್ ಅಂತೂ ಟ್ರಾಫಿಕೇ ಇರಲ್ಲ, ಜೀರೋ ಟ್ರಾಫಿಕ್ ಇದ್ದಾಗಿರುತ್ತೆ. ಆರಾಮ ಮಾಡ್ಬೋದು ನೀವು ಟೆನ್ಷನ್ ಇಲ್ದಂಗೆ. ಸಣ್ಣ ಪುಟ್ಟ ಆರ್ಡರ್ ಎತ್ಕೊಂಡ್ರೆ ಎಕ್ಸ್ಟ್ರಾ ಟಿಪ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಇದು ಒಂದು ಮೈನ್ ಬೆನಿಫಿಟ್ಟು. ಯಾಕೆಂದರೆ 70-80 ರೂಪಾಯಿ ಇರೋವೆಲ್ಲ ಏನು ಮಾಡ್ತಾರೆ ಕಸ್ಟಮರು 100 ರೂಪಾಯಿ ಕೊಟ್ಬಿಡ್ತಾರೆ ಕೆಲವರು. ಸುಮಾರು ಹೊತ್ತು ಬುಕ್ ಮಾಡ್ತಾ ಇರ್ತಾರೆ, ಯಾರೋ ರೈಡರ್ ಸಿಗಲ್ಲ. ಯಾರೋ ಒಬ್ರು ರೈಡರ್ ಸಿಕ್ಕಿದ್ರೆ ಸಾಕಂತ ಕಾಯ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಯಾರೋ ನೀವು ಒಬ್ರು ಎತ್ಕೊಂಡು ಡ್ರಾಪ್ ಮಾಡ್ತೀರಾ, 100 ರೂಪಾಯಿ, 20 ರೂಪಾಯಿ, 15 ರೂಪಾಯಿ, 30 ರೂಪಾಯಿ ಲೆಕ್ಕನೇ ಮಾಡಲ್ಲ ಕೆಲವು ಕಸ್ಟಮರ್ ಕೊಟ್ಬಿಡ್ತಾರೆ. ಸಣ್ಣ ಪುಟ್ಟ ಆರ್ಡ್ರಲ್ಲಿ ಬರ್ತಕ್ಕಂಥ ಟಿಪ್ಸು ದೊಡ್ಡ ಆರ್ಡ್ರಲ್ಲಿ ಬರಲ್ಲ. ದೊಡ್ಡ ಆರ್ಡ್ರಲ್ಲಿ ಯಾರು ಟಿಪ್ಸ್ ಕೊಡಲ್ಲ. ಯಾಕಂದ್ರೆ 400-500 ರೂಪಾಯಿಗೆ ಅದನ್ನು ಕೊಡೋಕ್ಕೆ ಕಸ್ಟಮರ್ ಸ್ವಲ್ಪ ಅಯ್ಯೋ ಅಂತ ಇರ್ತಾರೆ. ಅಂತಂದ್ರೆ ಅವ್ರಿಗೆ ಟಿಪ್ಸಿನಲ್ಲಿ ಆ್ಯಡ್ ಮಾಡ್ತಾ ಹೇಳಿ 10 ರೂಪಾಯಿ ಕೂಡ ಕೊಡಲ್ಲ. ಅದಕ್ಕೇ ಸಣ್ಣ ಆರ್ಡ್ರ್ಗಳು ಮಾಡ್ಕೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ. ಕಿಲೋಮೀಟ್ರ್ ಕಮ್ಮಿ ಇರುತ್ತೆ. ಪಿಕಪ್ ಸ್ವಲ್ಪ ಲಾಂಗ್ ಅಂತ ಒಂದು ಬಿಟ್ಟರೆ ಬೇಜಾರ. ಬೇರೆ ಡ್ರಾಪ್ ಅಂತ ತುಂಬ ಕಡಿಮೆ. 60 ರೂಪಾಯಿ 70 ರೂಪಾಯಿ ಆರ್ಡ್ರಿಗೆ 3 ಕಿಲೋಮೀಟ್ರ್ ಇರೋದು. ಕಿಲೋಮೀಟ್ರಿಗೆ 20 ರೂಪಾಯಿ ಬೀಳುತ್ತೆ. ಬಟ್ ಪಿಕಪ್ ಒಂದು 2 ಕಿಲೋಮೀಟ್ರ್ ಇದ್ರೂ ಏನು ಲಾಸ್ ಇಲ್ಲ, ಹೋಗಿ ಮಾಡ್ಕೊಳ್ಳಿ. 2 ಕಿಲೋಮೀಟ್ರ್ ಮೇಲೆ ಪಿಕಪ್ ಎತ್ಕೋಬೇಡಿ. ಪಿಕಪ್ ಯಾಕೆಂದರೆ ಲಾಸ್, ಪಿಕಪ್ ಅಮೌಂಟ್ ಕೊಡಲ್ವಲ್ಲ. ಹಂಗಾಗಿ ಜಾಸ್ತಿ ಪಿಕಪ್ ಎಲ್ಲ ತೊಗೊಂಡ್ರೆ ವರ್ಕೌಟ್ ಆಗಲ್ಲ. ಅಪ್ ಟು 2 ಕಿಲೋಮೀಟರ್ ಒಳಗಡೆ ಇರಬೇಕು. ಆದಷ್ಟು 1 ಕಿಲೋಮೀಟರ್ ಇದ್ದರೆ ಇನ್ನೂ ಬೆಸ್ಟ್. ವೆಯ್ಟ್ ಮಾಡಿದರೆ ಬಂದೇ ಬರುತ್ತೆ. ಒಂದು 5 ನಿಮಿಷ ವೆಯ್ಟ್ ಮಾಡಿದರೆ 1 ಕಿಲೋಮೀಟರ್ ಇರೋದು ಸಿಗುತ್ತೆ, ಇದಕ್ಕಿಂತ ನಿಯರ್ ಇರೋದು ಸಿಗುತ್ತೆ. ಪಿಕಪ್ ಕಾಯ್ಬೇಕು ಅಷ್ಟೇ. ಬಂದ ತಕ್ಷಣ ಯಾವುದೇ ಎತ್ಕೊಳಕ್ಕೆ ಹೋಗಬೇಡಿ. ಹಂಗಾಗಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊತೀರಾ, ಫಸ್ಟ್ ಕಸ್ಟಮರ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ಬೇಕು, ಸರ್ ಈ ಥರ ಬರ್ತಾ ಇದೀವಿ ಪೋಟ್ರಿಂದ ಪಿಕಪ್ಗೆ. ಇಲ್ಲ ಬೇರೆ ಕಸ್ಟಮರ್ ಎಲ್ಲೋ ಇದು ಬುಕ್ ಮಾಡಿದ್ರೆ ಅವ್ರಿಗೊಂದು ಇನ್ಫಾರ್ಮ್ ಮಾಡಬೇಕು, ಬುಕ್ಕಿಂಗ್ ಕಸ್ಟಮರ್ಗೆ ಪಿಕಪ್ಗೆ ಹೋಗ್ತಾ ಇದೀವಿ ಅಂತ. ಯಾಕೆಂದರೆ ನೀವು ಯಾವ ಸುಮಾರು ಜನ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಐಡಿ ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಮ ಹತ್ರ ಸಿಮ್ಮೇ ಇರಲ್ಲ. ನೀವೇನು ಮಾಡ್ತಾರೆ, ಕಾಲ್ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀರ. ಅವ್ರು ಲೊಕೇಶನ್ ನೋಡ್ತಾ ಇರ್ತಾರೆ, ಕಸ್ಟಮರ್ ಗಾಡಿ ಮೂವ್ ಆಗ್ತದೆ ಅಂತವ. ಕೆಲವರು ಕಸ್ಟಮರ್ ನಿಮಗೇನಾದ್ರು ಕಾಲ್ ಬ್ಯಾಕ್ ಮಾಡಿದಾಗ ನಿಮ್ಮದು ನಂಬರ್ ಕಾಲ್ ಬರಲ್ಲ, ಇನ್ಕಮಿಂಗ್ ಕಾಲ್ ನಾಟ್ ಅವೈಲೇಬಲ್ ಬಂದರೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ ಮತ್ತೆ ರೀಬುಕ್ ಮಾಡ್ತಾರೆ. ಅದಕ್ಕೋಸ್ಕರ ಬುಕ್ಕಿಂಗ್ ಕಸ್ಟಮರ್ಗೆ ಯಾವುದೇ ಆಗಲಿ, ರ್ಯಾಪಿಡೋ ಆಗಲಿ ಪೋಟ್ರ್ ಆಗಲಿ, ಇಮಿಡಿಯೇಟಾಗಿ ಒಂದು ಕಾಲ್ ಮಾಡಿ ಒಂದು ಇನ್ಫಾರ್ಮ್ ಮಾಡಿಬಿಡಿ. ಅವಾಗ ಅವರು ವೆಯ್ಟ್ ಮಾಡ್ತಾರೆ, ಬರ್ತಾರೆ ಬಿಡಪ್ಪ ಅಂತ ಅವರು ವೆಯ್ಟ್ ಮಾಡ್ತಾರೆ. ಇದೊಂದು ಮೇನ್ ಯಾರು ಮರಿಬೇಡಿ. ಯಾರೇ ಒಂದು ಡೆಲಿವರಿ ಫೀಲ್ಡಿಗೆ ಹೊಸ್ದಾಗಿ ಬಂದಿರೋರು ಮಾಡ್ತಾ ಇರೋರು, ಯಾವುದೇ ಒಂದು ಪಿಕಪ್ ಕಸ್ಟಮರ್ಗೆ ಆರ್ಡ್ರ್ ತೊಗೊಂಡ್ರೆ ಫಸ್ಟ್ ಇನ್ಫಾರ್ಮ್ ಮಾಡಿ ಆಮೇಲೆ ಪಿಕಪ್ ಹೋಗಿ.
ಈಗ ಕೆಲವು ನಂಬರ್ಗಳು ನಾಟ್ ರೀಚಬಲ್ ಇರ್ತವೆ, ಬುಕ್ಕಿಂಗ್ ಮಾಡಿರೋದು, ಇಲ್ಲ ಲೊಕೇಶನ್ ರಾಂಗ್ ಇರುತ್ತೆ, ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ. ಆಮೇಲೆ ಅಂತೀರ, ಈ ಸಣ್ಣ ಪುಟ್ಟ ಆರ್ಡರ್ ಮಾಡೋಕ್ಕಾಗಲ್ಲಪ್ಪ, ಈ ಥರ ಬಂದೆ ಪಿಕಪ್ಗೆ ಕ್ಯಾನ್ಸಲ್ ಮಾಡಿದ್ರು, ಲೊಕೇಶನ್ ರಾಂಗು, ಈ ಥರ ಹೇಳ್ತಾರೆ. ಈ ಸಮಸ್ಯೆ ಎಲ್ಲ ಬರಬಾರ್ದು ಅಂದರೆ ಇಮ್ಮಿಡಿಯೇಟಾಗಿ ಫಸ್ಟು ಇನ್ಫಾರ್ಮ್ ಮಾಡಿ, ಲೊಕೇಶನ್ ಕರೆಕ್ಟ್ ಇದೆಯಾ ಸರ್ ಅಂತ ಕೇಳಿಕೊಂಡು, ಮೆಟೀರಿಯಲ್ ರೆಡಿ ಇದೆಯಾ ಅಂತ ಕೇಳಿಕೊಂಡು ಹೋಗೋದ್ರಿಂದ ಒಳ್ಳೆ ಬೆನಿಫಿಟ್ಟು ನಿಮಗೆ, ಡೆಲಿವರಿ ಬಾಯ್ಸ್ಗೆ. ಈ ಥರ ಎಲ್ಲ ಯಾರು ಹೇಳ್ಕೊಡಲ್ಲ, ನಮಗೆ ಗೊತ್ತಿರೋದು ನಾವು ತಿಳಿಸ್ಕೊಡ್ತೀವಿ. ಡೆಲಿವರಿ ಫೀಲ್ಡಿಗೆ ಬಂದರೆ ಯಾವ ಥರ ಡ್ಯೂಟಿ ಮಾಡಬೇಕು, ಹೆಂಗೆ ಏನು ಎತ್ತ ಅಂತವ. ಹಂಗೆ ರ್ಯಾಪಿಡೋ ಮಾಡ್ತೀರ ಅಂದ್ರೆ ಅಷ್ಟೇ ಫುಲ್ ಹೆಲ್ಮೆಟ್ ಇಟ್ಕೊಂಡು ಡ್ಯೂಟಿ ಮಾಡಿ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ. ಸೇಫಾಗಿ ಗಾಡಿ ಅಷ್ಟೇ ಒಳ್ಳೆ ಕಂಡೀಷನ್ಗೆ ಇಟ್ಕೊಳ್ಳಿ. ಡೆಲಿವರಿ ಫೀಲ್ಡಿಗೆ ಗಾಡಿ ಚೆನ್ನಾಗಿದ್ರೆ ಮಾತ್ರ ಡ್ಯೂಟಿ ಮಾಡೋಕ್ಕಾಗುತ್ತೆ. ಗಾಡಿಗಳೆಲ್ಲ ಚೆನ್ನಾಗಿಲ್ಲ, ನೀವು ಎಲ್ಲಂದ್ರೆಲ್ಲ ಆಫ್ ಆಗಿಬಿಟ್ರೆ ಕಸ್ಟಮರ್ ಮೇಲೆ ಮೆಟೀರಿಯಲ್ ಪಿಕ್ ಮಾಡಿರ್ತೀರ, ಗಾಡಿ ಸೆಂಟ್ರಲ್ ಕೈ ಕೊಟ್ಟರೆ ಡ್ಯೂಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಹೊಸ ಗಾಡಿ ಅಂತೂ ತರಬೇಡಿ. ಯಾಕೆಂದರೆ ಡೆಲಿವರಿ ಫೀಲ್ಡ್ಗೆ ಹೊಸ ಗಾಡಿ ತಗೊಂಬಂದ್ರೆ ಆಗಲ್ಲ, ಬೇಗ ಹಾಳಾಗಿ ಹೋಗ್ಬಿಡ್ತವೆ. ಯಾಕಂದರೆ SP ರೋಡ್ ಮಾರ್ಕೆಟಲ್ಲಿ ಎಲ್ಲದರಲ್ಲೇ ಗಾಡಿಗಳು ಉಜ್ಜಾಡ್ತಾ ಇರ್ತಾರೆ. ನೀವೆಲ್ಲ ನಿಲ್ಲಿಸುವಾಗ ಒಂದು ಮೆಟೀರಿಯಲ್ ತರಕ್ಕೆ ಹೋದ್ರೆ ಯಾವನ ಬಂದ ಸಂದಿಲೆ ಉಜ್ಕೊಂಡು ಹೋಗಿರ್ತಾನೆ. ಏನೋ ಒಂದು ದೊಡ್ಡ ದೊಡ್ಡ ಕಬ್ಬಿಣದ ಮೆಟೀರಿಯಲ್ ಎಲ್ಲ ಕೊಡ್ತಾರೆ, ಅವೆಲ್ಲ ಕಟ್ಕೊಂಬರ್ಬೇಕಾದ್ರೆ ಸ್ಕ್ರ್ಯಾಚ್ ಆಗ್ತವೆ. ಈ ಥರ ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಡೆಲಿವರಿ ಫೀಲ್ಡ್ಗೆ ಯಾವುದು ಹೊಸ ಗಾಡಿನೇ ಬೇಡ. ಸೆಕೆಂಡ್ಸ್ ಯಾವ್ದಾರು ಇದ್ದರೆ, ನಿಮ್ಗೆ ಚೆನ್ನಾಗಿರೋ ಗಾಡಿ ಗೊತ್ತಿರೋರು ಇದ್ರೆ ತಗೊಳ್ಳಿ ಸೆಕೆಂಡ್ಸ್ ಹ್ಯಾಂಡ್ನಲ್ಲೇ. ಇಲ್ಲ ನಿಮ್ದು ಯಾವ್ದಾರು ಹಳೆ ಗಾಡಿ ಇದ್ದರೆ ಅದನ್ನ ರೆಡಿ ಮಾಡಿಸ್ಕೊಂಡು ಡೆಲಿವರಿ ಫೀಲ್ಡಿಗೆ ಬನ್ನಿ. ಹೊಸ ಗಾಡಿ ಏನಾರು ಇದ್ದರೆ ನಿಜವಾಗ್ಲೂ ದಯವಿಟ್ಟು ಡೆಲಿವರಿ ಫೀಲ್ಡ್ಗೆ ತೊಗೊಂಬರ್ಬೇಡಿ, ಪರ್ಸ್ನಲ್ ಯೂಸ್ಗೆ ಇಟ್ಕೊಳ್ಳಿ. ಹೊಸ ಗಾಡಿ ಬರೀ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾತ್ರ ಮಾಡ್ತೀನಿ ಅಂದರೆ ಹೊಸ ಗಾಡಿ ಇದ್ದರೆ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ಕಸ್ಟಮರ್ ಪಿಕಪ್ ಡ್ರಾಪ್ ಅಷ್ಟೇ ಇರೋದ್ರಿಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಗಾಡಿ ಚೆನ್ನಾಗಿರಬೇಕು ಕಂಡೀಷನ್ನು. ಅದು ಬಿಟ್ಬಿಟ್ರೆ ನೀವು ಕಮರ್ಷಿಯಲ್ ಮೆಟೀರಿಯಲ್ ಎಲ್ಲ ನಾವು ಮಿಕ್ಸಿಂಗಲ್ಲಿ ಮಾಡ್ತೀವಿ. ಪೋರ್ಟರ್, ರ್ಯಾಪಿಡೋ, ಅಂಕಲ್ಲು, ಅದು ಇನ್ನೊಂದು ಇದೆಯಲ್ಲ Delivery.com, ಇಂಥವೆಲ್ಲ ಮಿಕ್ಸಿಂಗಾಗಿ ಮಾಡ್ತೀರಾ ಅಂದರೆ ಒಬ್ಬೊಬ್ಬರು ಒಂದೊಂದು ಐಟಮ್ ಕೊಡ್ತಾರೆ. ಯಾಕಂದರೆ ಕಸ್ಟಮರ್ ಎಲ್ಲ ಒಂದೇ ಥರ ಐಟಮೇ ಕೊಡಲ್ಲ. ಎಲ್ಲರೂ ಫುಡ್ ಅಂದರೆ ಫುಡ್ಡೇ ಕೊಡಲ್ಲ. ಫುಡ್ ಕೊಡ್ತಾರೆ, ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಇರ್ತವೆ, ಲ್ಯಾಪ್ಟಾಪ್ ಇರುತ್ತೆ, ಕೆಲವೊಬ್ಬರು ಕಬ್ಬಿಣ ಹಾರ್ಡ್ವೇರ್ ಐಟಮ್ ಕೊಡ್ತಾರೆ, ಚೀಲ ಕೊಡ್ತಾರೆ, ಮೂಟೆಗಳು. ಇಂಥವೆಲ್ಲ ಎತ್ತಾಕ್ಬೇಕಾದ್ರೆ ಗಾಡಿಗೆ ಇಳಿಸ್ಬೇಕಾದ್ರೆ ಏನಾಗುತ್ತೆ, ಕಟ್ಕೊತಾ ಇರ್ತೀರಲ್ಲ, ಸ್ಕ್ರ್ಯಾಚ್ ಆಗಿ ಹೋಗ್ಬಿಡ್ತವೆ. ನೀವು ಯಾವುದೋ 100-200 ರೂಪಾಯಿ ಆರ್ಡ್ರಿಗೋಸ್ಕರ ಗಾಡಿ ಎಲ್ಲ ಸ್ಕ್ರ್ಯಾಚ್ ಆಗಿ ತೆಗ್ಗಿ ಹೋದ್ರೆ ಬೇಜಾರಾಗುತ್ತೆ ನಿಮಗೂ. ಅವಾಗ ಏನಪ್ಪ ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೆ, 100 ರೂಪಾಯಿ ಆರ್ಡ್ರಿಗೋಸ್ಕರ ಗಾಡಿ ಡ್ಯಾಮೇಜ್ ಆಯ್ತಲ್ಲ ಅಂತ. ಅದಕ್ಕೋಸ್ಕರ ಆದಷ್ಟು ಡೆಲಿವರಿ ಫೀಲ್ಡ್ಗೆ ಹಳೆ ಗಾಡಿನೇ ತಗೊಂಬನ್ನಿ. ಹಳೆ ಗಾಡಿ ಇದ್ದರೆ ಏನೇ ಒಂದು ಆದ್ರೂ ನಿಮಗೆ ಬೇಜಾರಾಗಲ್ಲ. ಸ್ಕ್ರಾಚ್ ಆಗಲಿ ಬಿದ್ದು ಏನಾದ್ರೂ ಬೇಜಾರು ಅನ್ಸಲ್ಲ. ಬಿಡಪ್ಪ ಹಳೆ ಗಾಡಿ ಹೋದ್ರೆ ಹೋಗುತ್ತೆ, ಏನಾಗಿಲ್ಲ ಪರವಾಗಿಲ್ಲ ಅಂತ ಅಂದ್ಕೋಬೋದು. ಬಟ್ ಹೊಸ ಗಾಡಿ ಇದ್ದರೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಚೆನ್ನಾಗಿರುತ್ತೆ. ಹಳೆ ಗಾಡಿ ಇದ್ದರೆ ಎಲ್ಲ ಆರ್ಡ್ರನ್ನು ಮಿಕ್ಸಿಂಗಲ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಾಗಿತ್ತು ಒಟ್ಟಲ್ಲಿ ಪ್ರೆಸೆಂಟ್ ಆರ್ಡ್ರ್ ಅಂತೂ ಚೆನ್ನಾಗಿದೆ. ಇವಾಗ ಇನ್ನೂ ನೆಕ್ಸ್ಟ್ ಮಂತ್, ಈ ತಿಂಗಳು ಏಪ್ರಿಲ್ ಕಳೆದ್ರೆ ಮೇ ಬಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ಬೆಂಗಳೂರೇ ಝೋನ್ ಸರ್ಜ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ತಿಂಗಳಲ್ಲಿ, ಮೇಯಿಂದವ. ಯಾಕೆಂದರೆ ಹುಡುಗರು ಕಮ್ಮಿ ಆಗ್ತಾರೆ, ಮಳೆ ಬಂದಾಗ ಹುಡುಗರ ಸಂಖ್ಯೆ ಕಮ್ಮಿ ಆಗುತ್ತೆ, ಆರ್ಡ್ರ್ ಬರೋದು ಜಾಸ್ತಿ ಆಗುತ್ತೆ. ಕಸ್ಟಮರ್ ಆಚೆ ಬರಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇನ್ನೂ ಆರ್ಡ್ರ್ ಜಾಸ್ತಿ ಆದಾಗ ಸರ್ಜ್ ಜಾಸ್ತಿ ಕೊಡ್ತಾರೆ. 30 ರೂಪೀಸ್, 40, 50 ರೂಪೀಸ್ವರೆಗೂ ಸರ್ಜ್ ಕೊಡ್ತಾನೆ. ಆ ಟೈಮಲ್ಲಂತೂ ನಿಜವಾಗ್ಲೂ ನೀವು ಲಾಂಗ್ ಹೋಗೋದಕ್ಕಿಂತ ಲೋಕಲ್ ಆರ್ಡ್ರ್ ಹೊಡ್ಕೊಂಡ್ರೆ 2000-3000 ಹೋಗುತ್ತೆ ಅರ್ನಿಂಗ್ಸ್. ಆ ಟೈಮಲ್ಲಿ ಇನ್ನೂ ಅರ್ನಿಂಗ್ಸ್ ಮಾಡ್ಬೋದು. ಎಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಹೇಳೋದು ಏನು ಅಂತ. ಕೆಲವರು ಸುಮ್ಮನೆ ಮಾಡಲಾರ್ದವ್ರು ಏನಾರು ಕಮೆಂಟ್ ಬಾಕ್ಸಲ್ಲಿ ಹಂಗೆ ಹಿಂಗೆ ಅಂತ ನೆಗೆಟಿವ್ ಆಗಿ ಹಾಕ್ತಾರೆ. ಆ ಕಮೆಂಟ್ಸ್ ಎಲ್ಲ ನೋಡಿ ನೀವು ಏನು ಆಗಲ್ಲ ಬಿಡಪ್ಪ, ಕಮೆಂಟ್ಸಲ್ಲೆಲ್ಲ ಸುಮಾರು ಜನ ಹಾಕಿದ್ದಾರೆ ಅಂತವ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ಸುಮಾರು ವರ್ಷದಿಂದ ನಾವು ಈ ಡೆಲಿವರಿ ಫೀಲ್ಡಲ್ಲಿ ಮಾಡಿರೋ ಈ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಹೇಳ್ತೀವಿ. ನಮ್ಮ ಫ್ರೆಂಡ್ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎಷ್ಟು ಅರ್ನಿಂಗ್ಸ್ ಅಂತ, ಅದಕ್ಕೋಸ್ಕರನೇ ಹೇಳೋದು. ಯಾವ್ಯಾವ ಥರ ಮಾಡಿದ್ರೆ ಅರ್ನಿಂಗ್ಸ್ ಆಗುತ್ತೆ. ನಾನು ಹೇಳೋ ಥರ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ಖಂಡಿತ ಅರ್ನಿಂಗ್ಸ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಟ್ರೈ ಮಾಡಿ ನೋಡಿ. ಒಂದು ವಾರದಲ್ಲಿ 7 ದಿನನೂ ಅದೇ ಥರ ಆಗುತ್ತೆ ಅಂತ ಹೇಳೋಕ್ಕಲ್ಲ. 1-2 ದಿನ ಮಿಸ್ಟೇಕ್ ಆಗ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಅರ್ನಿಂಗ್ಸ್ ಕಮ್ಮಿ ಆಗ್ಬೋದು. ಬಟ್ ವಾರ ಪೂರ್ತಿ 7 ದಿನನೂ ಅರ್ನಿಂಗ್ಸ್ ಕಮ್ಮಿ ಆಗಲ್ಲ. 5 ದಿನ ಅಂತಲೂ 2000 ಮಾಡ್ತೀರಾ, 2 ದಿನದಲ್ಲಿ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಹೇಳ್ತೀನಿ, 7 ದಿನನೂ 2000 ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಏರ್ಪೇರ್ ಆರ್ಡ್ರ್ ಹೆಂಗೆ ಬರುತ್ತೆ ಅಂತ ಹಂಗೆ ಬುಕ್ಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ದಿವಸ ಆರ್ಡ್ರ್ ಚೆನ್ನಾಗಿ ಬರುತ್ತೆ, ಒಂದು ದಿವಸ ಆರ್ಡ್ರ್ ಕಮ್ಮಿ ಬರುತ್ತೆ. ನೀವಾಗ ಏರಿಯಾದಲ್ಲಿ ಆರ್ಡ್ರ್ ಕಮ್ಮಿ ಆಗ್ಬೋದು. ಒಟ್ಟಾರೆ ನೀವು ಆವ್ರೇಜ್ ವಾರದಲ್ಲಿ 13,000-14,000 ರೂಪಾಯಿ ಆರಾಮ ಮಾಡ್ಕೋಬೋದು. 12,000 ಇಟ್ಕೊಳ್ಳಿ ವಾರಕ್ಕೆ. 12,000 ಇಟ್ಕೊಂಡ್ರೆ ತಿಂಗಳಿಗೆ ಒಂದು 48,000-50,000 ಕಣ್ಣು ಮುಚ್ಕೊಂಡು ತಿಂಗಳಿಗೆ 50,000 ರೂಪಾಯಿ ಡೆಲಿವರಿ ಫೀಲ್ಡಲ್ಲಿ ಮಾಡ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ ಹೇಳ್ತಾ ಇರೋದಷ್ಟೇ. ತಿಂಗಳಿಗೆ 50,000 ರೂಪಾಯಿ ಈ ಡೆಲಿವರಿ ಫೀಲ್ಡಲ್ಲಿ ಮಾಡ್ಬೋದು. ಫರ್ ಡೇಗೆ ಎಷ್ಟು ಹೋಗುತ್ತೆ ಪೆಟ್ರೋಲ್ ಅಂತಲೂ ಕೂಡ ಕೆಲವ್ರು ಕೇಳ್ಬೋದು. ಅಷ್ಟು ಮಾಡಿದ್ರೆ 200 ರೂಪೀಸ್ ಅಷ್ಟೇ ಪೆಟ್ರೋಲು. 200-250 ಮ್ಯಾಕ್ಸಿಮಮ್, ಅದಕ್ಕೆ ಮೇಲೆ ಹೋಗಲ್ಲ. ಯಾಕಂದರೆ ನೀವೆಲ್ಲೂ ಲಾಂಗ್ ಹೋಗಲ್ಲ, ಅಲ್ಲ ನಿಯರ್ ಹತ್ತತ್ರ ಹೊಡೆಯೋದ್ರಿಂದ ಅಷ್ಟೇ 200-250 ರೂಪಾಯಿ ಎತ್ಕೊಂಡ್ರು ನೀವು ಪೆಟ್ರೋಲ್ ತೆಗೆದೇ 2,000 ಉಳಿಸ್ಬೋದು. ಆ ಥರ ನಾನು ಟ್ಯಾಲಿ ಮಾಡಿ ಹೇಳ್ತಾ ಇರೋದು ನಿಮಗೆ. ಪೆಟ್ರೋಲ್ ಆ್ಯಡ್ ಮಾಡಿದ್ರೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ನಿಮಗೆ ಪೆಟ್ರೋಲ್ ತೆಗೆದು ಮಂತ್ಲಿಗೆ 50,000 ರೂಪಾಯಿ ಮಾಡ್ಕೋಬೋದು. ಖರ್ಚಿನೇನು ನಮಗೆ ಜಾಸ್ತಿ ಬರೋಲ್ಲ. ನಿಮಗೆ ಮಧ್ಯಾಹ್ನ ಒಂದು ಟೈಮ್ ಊಟ, ಏನಾದ್ರು ಹ್ಯಾಬಿಟ್ ಇರೋರಿಗೆ ಸಿಗರೇಟು ಅದು ಇದು ಏನೋ ಗುಟ್ಕಾ ತಿನ್ನೋರಿಗೆ ಅದು ಅವ್ರ ಖರ್ಚು ಪರ್ಸ್ನಲ್ ಇರ್ತವೆ. ಏನೂ ಇಲ್ಲ ಅನ್ನೋರಿಗೆ, ನಮ್ಮಂಥವ್ರಿಗೆ ಹ್ಯಾಬಿಟ್ ಏನು ಇಲ್ಲ ಅನ್ನೋರಿಗೆ ಜಸ್ಟ್ ಒಂದು ಟೈಮ್ ಊಟ ಮಧ್ಯಾಹ್ನ ಎಲ್ಲ ಒಂದು 50 ರೂಪಾಯಿ ಕೊಟ್ಟು ಅನ್ನ ಸಾಂಬಾರು ಊಟ ಮಾಡ್ಕೊಂಡ್ರೆ ಸಾಕು, ಮುಗಿದೋಯ್ತು ಮಧ್ಯಾಹ್ನದ್ದು. ಸಂಜೆ ಮನೆಗೆ ಬರ್ತೀರಾ, ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಹೋದ್ರೆ ಸಾಯಂಕಾಲ ಊಟಕ್ಕೆ ಮನೆಗೆ ಬರ್ತೀರಾ ಅಷ್ಟೇ. ಒಂದು 50-100 ರೂಪಾಯಲ್ಲಿ. ಇನ್ನು ಬಿಸಿಲಲ್ಲಿ ಏನಾರು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿತೀನಿ, ಹಣ್ಣು ಹಂಪಲು ತಿಂತೀನಿ ಅಂದರೆ ಒಂದು ದಿನಕ್ಕೆ 100 ರೂಪಾಯಿ ಎತ್ತಿಟ್ಕೊಬೇಡಿ ಅಷ್ಟೇ. ನಿಮ್ಮ ಖರ್ಚು ಪರ್ಸ್ನಲ್ಲು ಪರವಾಗಿಲ್ಲ, ಹೋಗಲಿ ಅಷ್ಟೇ. 2,000 ದುಡಿತೀವಿ ಅಂತ ನಿಮ್ಮ ಆರೋಗ್ಯಕ್ಕೆ 100 ರೂಪಾಯಿ ಖರ್ಚು ಮಾಡಿದ್ರೆ ಏನು ದೊಡ್ಡದಲ್ಲ.
ಹೊಟ್ಟೆಗೆ ತಿಂದಲ್ಲಿ ಕಂಜೂಸ್ ಮಾಡೋಕೆ ಹೋಗಬಾರ್ದು. ಹೊಟ್ಟೆಗೆ ಯಾವತ್ತೂ ಕಂಜೂಸ್ತನ ಮಾಡಬಾರ್ದು ತಿನ್ನೋದ್ರಲ್ಲಿ. ಯಾಕೆ ನಾಳೆ ದಿನ ಅದು ಬಡ್ಡಿ ಸಮೇತ ನಮಗೆ ವಸೂಲು ಮಾಡುತ್ತೆ ಹಾಸ್ಪಿಟ್ಲಿಗೆ. ಅದಕ್ಕೋಸ್ಕರ ಆರೋಗ್ಯ ಫಸ್ಟ್ ಇಂಪಾರ್ಟೆಂಟ್. ಆರೋಗ್ಯವ ಭಾಗ್ಯ ಅನ್ನಲ್ವಾ, ಹಂಗೆ ನಿಮ್ಮ ಹೆಲ್ತ್ ಕಡೆನೂ ಫಸ್ಟ್ ನೋಡ್ಕೊಳ್ಳಿ. ಹೆಲ್ತ್ ಚೆನ್ನಾಗಿದ್ದಷ್ಟು ನೀವು ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ದುಡಿಬೋದು, ಆಗುತ್ತೆ ಖಂಡಿತವ. ಹಂಗಾಗಿ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಒಳ್ಳೆ ಹೆಲ್ಮೆಟ್ ಹಾಕ್ಕೊಂಡು ಚೆನ್ನಾಗಿ ಡ್ಯೂಟಿ ಮಾಡಿ, ಆದಷ್ಟು ಡೇಲಿ ಡ್ಯೂಟಿ ಮಾಡಿ, ನಿಮ್ಮ ಸಂಪಾದನೆ ಚೆನ್ನಾಗಿ ಇದ್ದೇ ಇರುತ್ತೆ. ನಾನು ಹೇಳೋ ಥರ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.